ಇಂದ ಎಷ್ಟು ಜನ ಆಚೆ ಬಂದರು ಸರ್. ಗಿಲ್ಲಿ ಬಗ್ಗೆ ಮಾತಾಡೋಕ್ಕೆ ಎಲ್ಲರೂ ಹೆದರ್ಕೊಳ್ತಾರೆ. ಏನಕ್ಕೆ ಅಂದರೆ ಅವ್ರು ಆಚೆ ಬಂದು ನೋಡ್ಬಿಟ್ಟು ಜನಗಳದ್ದು ಕಮೆಂಟು ಅದು ಇದು ನೋಡ್ಬಿಟ್ಟು ಅವ್ರ ಬಗ್ಗೆ ಪಾಸಿಟಿವ್ ಹೇಳ್ತಾರೆ. ಒಳಗಡೆ ಇಷ್ಟ ಇಲ್ಲದೆ ಇದ್ರೂ ಪಾಸಿಟಿವ್ ಹೇಳ್ತಾರೆ. ಅದು ನನಗೆ ಬಕೆಟ್ ಹಿಡ್ದಂಗೆ. ಆದರೆ ನಂದು ಹಂಗಲ್ಲ, ಇರೋದು ಹಿಂಗೆ. ನಾನು ಒಳಗಡೆ ಏನು ನೋಡಿದೆ ಅದನ್ನು ಮಾತ್ರ ನಾನು ಹೇಳ್ತಾ ಇರೋದು. ಯಾಕಂದರೆ ನನಗೆ ಒಂದು ಕಲ್ಚರ್ ಮನುಷ್ಯ ಅಂದರೆ ತುಂಬ ಪ್ರಾಣನೇ ಕೊಟ್ಬಿಡ್ತೀನಿ, ಇಷ್ಟಪಡ್ತೀನಿ. ಒಂದು ಕಲ್ಚರ್ಲೆಸ್ಸು, ಒಂದು ಸೋಂಬೇರಿ. ಇವಾಗ ನೋಡಿ ಅವರು ಇದಾಗಿದ್ದಾರೆ, ಏನು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರು ಅದಕ್ಕಿಂತ ಮುಂಚೆ ಬೇರೆಯವ್ರು ಆದಾಗ ಒಂದು ಕೆಲಸ ಮನೇಲಿ ಮಾಡ್ತಾ ಇರಲಿಲ್ಲ. ಅಂದರೆ ಮೈಗಳನ್ನ ಥರ ತಪ್ಸ್ಕೊಂಡು ಓಡಾಡೋರು. ಇವಾಗ ನೋಡಿ ಅವರು ಎಷ್ಟು ಚೀಪ್ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬರೀ ಅಶ್ವಿನಿ ಗೌಡ ಅವ್ರು ನಿನ್ನೆ ರಾತ್ರಿ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಲೋಟ ಬಡಿಯೋದು, ರಾತ್ರಿ ಎಲ್ಲ ಇವ್ನು ನಿದ್ದೆ ಕೆಟ್ಟು, ಅಂದರೆ ಎಷ್ಟು ಕಂತ್ರಿ ಕಚ್ಚಡ ಬುದ್ಧಿ ಅಂತ ಅದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈಗ ಈ ನಡುವೆ ತೋರಿಸ್ತಾ ಇರೋದ್ರಲ್ಲಿ ಒಂದು ರಿಯಲ್ ಕ್ಯಾರೆಕ್ಟರ್ ತೋರಿಸ್ತಾವ್ರೆ. ಅದಕ್ಕಿಂತ ಮುಂಚೆ ಎಲ್ಲ ನಿಮಗೆ ಬರೀ ಕಾಮಿಡಿ ತೋರಿಸ್ಕೊಂಡು ನಿಮ್ಮನ್ನ ಜನ ಸಂಪಾದನೆ ಮಾಡಿಸಿಸ್ಬಿಟ್ರು. ಇವಾಗ ನೋಡಿ ಅವನ ಬಗ್ಗೆ ಬರೀ ಬ್ಯಾಡ್ ಆಗಿ ನೆಗೆಟಿವ್ ಆಗೇ ತೋರಿಸ್ತಾ ಇದ್ದಾರೆ. ಇವಾಗ ನಿನ್ನೆ ನೋಡಿ ಅವನು ಲೋಟ ಹೊಡೆದಿದ್ದು ಎಂಥವನಿಗೆ ಆಗಲಿ ಎತ್ತು ಹೊಡೆದ್ಬಿಡೋಣ ಅಂತ ಅನ್ಸಲ್ವಾ? ಆ ಲೆಕ್ಕಕ್ಕೆ ಟಾರ್ಚರ್ ಮನುಷ್ಯ ನಾನು ಲೈಫಲ್ಲಿ ನೋಡಿಲ್ಲ. ಅದಕ್ಕೆ ನಾನು ಹೇಳೋದು, ಯಾರ ಅವ್ರನ್ನ ಕಟ್ಕೊಂಡ್ರೆ 6 ತಿಂಗಳಲ್ಲ 3 ತಿಂಗಳಲ್ಲಿ ಡೈವರ್ಸ್ ಆಗಿಬಿಡುತ್ತೆ.